ಸಂಜನಾ, ನಾನು ನಿಂಗೆ ಸಹಾಯ ಮಾಡ್ಲಾ? ನೀವೇನ ಆಂಟಿ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ಅತ್ತಿಗೆನೆ ಕಳ್ಸಿದ್ರು ಕಣಮ್ಮ. ಸಂಜನಾ, ಆಗಿನ ಕಾಲದಲ್ಲೆಲ್ಲ ನಾವು ಟೆಂಟ್ ಅಲ್ಲಿ ಹೋಗಿ ಸಿನಿಮಾ ನೋಡ್ತಾ ಇದ್ವಿ. ನೀನೀಗ ಟೆಂಟ್ ಹಾಕೊಂಡು ಅದ್ರೊಳಗಡೆ ಮಲ್ಕೋತಾ ಇದ್ಯಾ. ನಾನು ನಿನ್ ಜೊತೆ ಮಲ್ಕೊಳ್ಳಾ? ನನಗೇನು ಪ್ರಾಬ್ಲಮ್ ಇಲ್ಲ ಆಂಟಿ. ಆದ್ರೆ ನರಸಿಂಹಂಗೆ ಗೊತ್ತಾಗ್ಬಿಟ್ರೆ? ಅವನಿಗೆ ಹೇಳೋದೇ ಬೇಡ. ಇನ್ ಕೇಸ್ ನೀವು ಸಿಕ್ಕಾಕೊಂಡ್ಬಿಟ್ರೆ ನನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತಾನೆ ಕಣಮ್ಮ. ಪೊಲೀಸ್ ಆದ್ಮೇಲೆ ಯಾಕೋ ತುಂಬಾ ಸ್ಟ್ರಿಕ್ಟ್ ಆಗ್ಬಿಟ್ಟಿದ್ದಾನೆ. ಅಂಥದ್ರಲ್ಲಿ ಅವನ್ ಮಾತ್ ಮೀರಿ ಏನಾದ್ರೂ ನಾನ್ ನಿನ್ ಜೊತೆ ಇದ್ರೆ ಅಷ್ಟೇ ನನ್ ಕತೆ. ನನ್ನ ಮುಗಿಸ್ಬಿಡ್ತಾನೆ. ಆಂಟಿ, ನರಸಿಂಹ ಬಂದ್ಬಿಟ್ನಾ? ನರಸಿಂಹ ನೋಡು, ಇನ್ಮೇಲಿಂದ ನಾನು ಇಲ್ಲೇ ಉಳ್ಕೊಳ್ತೀನಲ್ವಾ, ಅದಕ್ಕೆ ಟೆಂಟ್ ಹೌಸ್ ಕಟ್ಟಿದೀನಿ. ಅಡ್ಗೆ ಬೇಕಂದ್ರೆ ಇಲ್ಲೇ ಮಾಡ್ಕೋಬಹುದು. ಟೆಂಟ್ ಹೌಸು ಇದೆ. ಗಂಡ ಹೆಂಡತಿ ಜೀವನ ಮಾಡೋದಕ್ಕೆ ಏನೇನ್ ಬೇಕೋ ಅದೆಲ್ಲ ಇದೆ. ಏನಂತೀಯ? ಒಂದ್ 5 ನಿಮಿಷ ಇರು, ಮಾವಿನಕಾಯಿ ಚಟ್ನಿ ಮತ್ತೆ ಅನ್ನ ರೆಡಿ ಮಾಡ್ತಾ ಇದೀನಿ. ನೀನು ತಿನ್ಕೊಂಡು ಹೋಗ್ಬೋದಂತೆ. ನಾನು ನಿನ್ಗೆ ಏನ್ ಅಡ್ಗೆ ಮಾಡಿದೀನಿ ಅಂತ ತೋರಿಸ್ತೀನಿ. ಏನಾಯ್ತು ಸಂಜನಾ? ಏನಾಯ್ತಮ್ಮ ಸಂಜನಾ? ಏನಾಯ್ತು? ಕೈ ಸುಟ್ಟೋಯ್ತತ್ತೆ. ಹೋಗಿ ಪೀಸ್ ತಗೊಂಡ್ಬರ್ರಿ. ಏನೋ ನೋಡ್ತಾ ನಿಂತಿದ್ಯಾ? ಏನಾದ್ರು ಮಾಡಬಾರ್ದಾ? ನೀನ್ ಯಾಕೆ ಪಾತ್ರೆ ಮುಟ್ಟಕ್ ಹೋದೆ? ಅಡ್ಗೆಗಂತ ಇಟ್ಟಿದ್ದೆ, ಬಿಸಿ ಇದ್ದಿದ್ ಗೊತ್ತಿಲ್ಲ ಅಂತ. ಅಮ್ಮ, ಆಯ್ತಾ ಟ್ರೀಟ್ಮೆಂಟ್ ಎಲ್ಲ? ಹಚ್ತಾ ಇದ್ದೀನಿ. ಮುಗ್ದಿದ್ರೆ ನಡೀರಿ ಮನೆಗೆ. ಅಲ್ಲ ಕಣೋ, ಈ ಹುಡುಗಿ ಕೈ ಸುಟ್ಕೊಂಡಿದೆ ಕಣೋ. ಪಾಪ ಇರೋ ಸ್ವಲ್ಪ ಪೇಸ್ಟ್ ಹಾಕ್ತಾ ಇದ್ದೀನಿ. ಒಳ್ಳೆ ಸ್ಟೇಷನ್ ಅಲ್ಲಿ ಆಡ್ದಂಗೆ ಆಡ್ತೀಯಲ್ಲೋ ಇಲ್ಲೂ ನಾನು. ಅಮ್ಮ, ನನಗೆಲ್ಲ ಗೊತ್ತು. ಅವಳಿಗೇನು ಆಗಿಲ್ಲ. ನೀವು ಸೆಂಟಿಮೆಂಟ್ ಎಲ್ಲ ಕೊಡಿಬೇಡಿ. ನಡೀರಿ ಒಳಗಡೆ. ಅಮ್ಮ, ಈಗ ನೀವು ಹೊರಗಡೆ ಹೋಗಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಬನ್ನಿ. ನಿಮ್ದು ನಿದ್ದೆ ಮಾಡ. ಎಲ್ಲರ ಕಣ್ ತಪ್ಪಿಸಿ ಹೇಗೆ ನಿನ್ನ ರೂಮಿಗೆ ಬಂದು ನುಗ್ಗಿ ಕಿಸ್ ಕೊಟ್ಟೆ ನೋಡು. ಸಂಜನಾ ಅಂದರೆ ಚಾಲೆಂಜ್, ಚಾಲೆಂಜ್ ಅಂದರೆ ಸಂಜನಾ. ಮಳೆ ಬರೋ ಥರ ಇದೆ, ಒಳಗೆ ನಡಿ. ಮಳೆ ಬಂದ್ರೆ ಬರ್ಲಿ ಬಿಡು, ನಾನ್ ನೆನೆದ್ರೆ ನಿನ್ಗೇನು? ಓವರಾಗಿ ಆಡ್ಬೇಡ, ಸುಮ್ಮನೆ ಒಳಗೆ ನಡಿ. ನೀನ್ ನನ್ನನ್ನ ಹೆಂಡತಿ ಅಂತ ಒಪ್ಕೊಂಡ್ರೆ ಮಾತ್ರ ನಾನ್ ನಿನ್ ಜೊತೆ ಮನೆ ಒಳಗ್ ಬರೋದು. ನೀನ್ ನನ್ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ರೆ ನೀನಾಗ್ ನೀನೇ ನನ್ನ ಕೈ ಹಿಡ್ಕೊಂಡು ಮನೆ ಒಳಗ್ ಕರ್ಕೊಂಡು ಹೋಗು. ಅಂತೂ ನನ್ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಿಂಹ. ಅಮ್ಮನ ಮಾತಿಗೆ ಮರ್ಯಾದೆ ಕೊಟ್ಟು ನಿನ್ನ ಮನೆಯೊಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಬರೀ ಮಾನವೀಯತೆ ಅಷ್ಟೇ.
ನಿನ್ನನ್ನು ಯಾವುದೇ ಕಾರಣಕ್ಕೂ ಹೆಂಡತಿ ಅಂತ ಒಪ್ಕೊಳ್ಳಲ್ಲ. ಆಸೆ ಇವತ್ತೇ ಮರ್ತು ಬಿಡು. ಏನ್ ಹೇಳ್ತಿದ್ಯಾ? ಸತ್ಯನೇ ಹೇಳ್ತಾ ಇದ್ದೀನಿ. ನಾನು ನಿನ್ನ ಈ ಜನ್ಮದಲ್ಲಿ ಹೆಂಡತಿ ಅಂತ ಒಪ್ಕೊಳ್ಳಲ್ಲ. ಅದ್ಯಾಕೆ ಇಡೀ ಜನ್ಮ ಬೇಕು? ಬರೀ 30 ದಿನದಲ್ಲೇ ನಾನ್ ನಿನ್ ಮನ್ಸಲ್ಲಿ ಕುಪ್ಪಚ್ಚಿ ಗೂಡಿನ ಥರ ಒಂದು ಪುಟ್ಟ ಜಾಗನ ಮಾಡ್ಕೊಂಡು ಅಲ್ಲಿ ಬೆಚ್ಚಗಿರ್ತೀನಿ. ನೀನೇ ನನ್ನನ್ನ ಆಗ ಪ್ರೀತಿಯಿಂದ ಒಪ್ಕೊಳ್ಳೋ ಥರ ನಾನ್ ಮಾಡ್ತೀನಿ. ನೋಡ್ತಿರು. ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಾ? ಇಲ್ಲ, ಚಾಲೆಂಜ್ ಮಾಡ್ತಾ ಇದ್ದೀನಿ. ಅದ್ ಹೇಗ್ ಪ್ರೀತಿ ಹುಟ್ಟಲ್ಲ ಅಂತ ನಾನು ನೋಡೇ ಬಿಡ್ತೀನಿ. ಈ ಸಿಂಹ ಯಾವತ್ತೂ ಸೋಲಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. 30 ದಿನ ಅಲ್ಲ, 3 ಜನ್ಮ ಆದರೂ ನನಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟಲ್ಲ. ಪ್ರೀತಿ ಹುಟ್ಟಲ್ಲ ಅಂತ ನೀನೇ ಹೇಳ್ದೆ ತಾನೆ. ಈಗ ನನ್ನ ಕೈನ ಹಿಡ್ಕೊಂಡು ನೀನೇ ಒಳಗಡೆ ಕರ್ಕೊಂಡು ಹೋಗು. ಕೈ ಹಿಡ್ಕೊಂಡ್ರೆ ಪ್ರೀತಿ ಹುಟ್ಟುತ್ತೆ ಅಂತ ಭಯನಾ? ನನ್ನ ಮೇಲೆ ನನಗೆ ನಂಬಿಕೆ ಇದೆ. ಕೈ ಇಟ್ಕೊಂಡಿದ ತಕ್ಷಣ ಯಾವ ಪ್ರೀತಿನೂ ಹುಟ್ಟಲ್ಲ. ಸಂಜನಾ, ಒಳ್ಳೆ ಚಾಲೆಂಜ್ ಹಾಕಿದೆ ಬಿಡಮ್ಮ. ಈ ವಿಷಯದಲ್ಲಿ ನಂದು ಅತ್ತಿಗೆದು ನಿನಗೆ ಫುಲ್ ಸಪೋರ್ಟ್. ಮಾತಾಡು.